ವಿರಾಟ್ ಕೊಹ್ಲಿ ಕ್ರಿಕೆಟ್ ಕಿಂಗ್ ಮೈದಾನಕ್ಕೆ ಬ್ಯಾಟ್ ಹಿಡಿದು ಇಳಿದ್ರೆ ಅಬ್ಬರಿಸ್ತಾರೆ. ಫ್ಯಾನ್ಸ್ಗೆ ಸಖತ್ ಕಿಕ್ ಕೊಡ್ತಾರೆ. ಆದರೆ ವಿರಾಟ್ ಈಗ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಇದು ಕ್ರಿಕೆಟ್ ಲೋಕದಲ್ಲಿ ಅಚ್ಚರಿಯನ್ನು ಮೂಡಿಸಿದೆ. ಇನ್ಮುಂದೆ ಟೆಸ್ಟ್ ಕ್ರಿಕೆಟ್ ಕ್ರೇಜ್ ಇರುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದರೆ ಟೆಸ್ಟ್ಗೆ ಫ್ಯಾನ್ಗಳನ್ನು ಸೆಳೆಯುವಲ್ಲಿ ವಿರಾಟ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಷ್ಟರ ಮಟ್ಟಿಗೆ ಕೊಹ್ಲಿಗೆ ಫ್ಯಾನ್ಸ್ ಕ್ರೇಜ್ ಇದೆ. ಯಾವ ದೇಶಕ್ಕೆ ಹೋದರೂ ಫ್ಯಾನ್ಸ್ ಇವರ ಆಟವನ್ನು ಕಣ್ತುಂಬಿಕೊಳ್ಳಲು ಕಾತರದಿಂದ ಕಾಯ್ತಾ ಇರ್ತಾರೆ. ಆದರೆ ಇನ್ನು ವಿರಾಟ್ ಕೊಹ್ಲಿ ಏಕದಿನ ಫಾರ್ಮೆಟ್ನಲ್ಲಿ ಮಾತ್ರ ತಂಡದ ಪರ ಕಣಕ್ಕೆ ಇಳಿಯಲಿದ್ದಾರೆ. ಇದು ಫ್ಯಾನ್ಸ್ ಬೇಸರಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಕೊಹ್ಲಿಗೆ ಹೆಚ್ಚು ಫ್ಯಾನ್ಸ್ ಇರೋದೆಲ್ಲಿ? ವಿರಾಟ್ ಮೊದಲ ಟೆಸ್ಟ್ ಶತಕ ಬಾರಿಸಿದ್ದು ಎಲ್ಲಿ ಅನ್ನೋ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಮಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ವಿರಾಟ್ ಕೊಹ್ಲಿ ಅವರಿಗೆ ಭಾರತದಲ್ಲಿ ಎಷ್ಟು ಅಭಿಮಾನಿಗಳ ಬಳಗವಿದೆಯೋ ಅಷ್ಟೇ ವಿದೇಶದಲ್ಲೂ ಇದೆ. ವಿರಾಟ್ ಕೊಹ್ಲಿ ಆಟಕ್ಕೆ ಅದೆಷ್ಟೋ ಮಾಜಿ ಆಟಗಾರರು ಫಿದಾ ಆಗಿದ್ದಾರೆ. ವಿರಾಟ್ ಮೈದಾನದಲ್ಲಿ ಇದ್ದಾರೆ ಅಂದರೆ ಕೇಳುವುದು ಒಂದೇ ಹೆಸರು, ಕೊಹ್ಲಿ 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 ಅಂತ. ಬನ್ನಿ ಇವ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನು ಚಿಕ್ಕದಾಗಿ ತಿಳ್ಕೊಬರೋಣ ಬನ್ನಿ. ವಿರಾಟ್ ಕೊಹ್ಲಿ ಅವರಿಗೆ ಆಸ್ಟ್ರೇಲಿಯಾ ಎಂದರೆ ಅಚ್ಚುಮೆಚ್ಚಿನ ಎದುರಾಳಿ. ಈ ತಂಡದ ವಿರುದ್ಧ ಇವರಿಗೆ ಆಡೋದಂದ್ರೆ ತುಂಬ ಹೆಮ್ಮೆ. ವಿರಾಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ ಛಾಪು ಮೂಡಿಸಿದ್ದೇ ಕಾಂಗರೂ ನಾಡಿನಲ್ಲಿ. ವಿರಾಟ್ ಮೊದಲ ಟೆಸ್ಟ್ ಶತಕ ಬಾರಿಸಿದ್ದು ಎಲ್ಲಿ? ವಿರಾಟ್ ಕೊಹ್ಲಿ ತಮ್ಮ ಮೊದಲ ಟೆಸ್ಟ್ ಶತಕವನ್ನು 7 ಟೆಸ್ಟ್ ಪಂದ್ಯಗಳನ್ನು ಆಡಿದ ಮೇಲೆ ಬಾರಿಸಿದ್ದಾರೆ. ಅದು ಸಹ 2012ರ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ. ವಿರಾಟ್ ತಮ್ಮ ವಿಶ್ವರೂಪವನ್ನು ತೋರಿಸಿದ್ರು. ಅಡಿಲೇಡ್ನಲ್ಲಿ ನಡೆದಿದ್ದ 4ನೇ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ 6ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಿ ಚೊಚ್ಚಲ ಶತಕ ಬಾರಿಸಿ ಅಬ್ಬರಿಸಿದ್ರು. ಭಾರತದಲ್ಲಿ ಮೊದಲ ಟೆಸ್ಟ್ ಬಾರಿಸಿದ್ದು ಎಲ್ಲಿ? ವಿರಾಟ್ ಕೊಹ್ಲಿ ಅಡಿಲೇಡ್ನಲ್ಲಿ ತಮ್ಮ ಮೊದಲ ಟೆಸ್ಟ್ ಶತಕವನ್ನು ಬಾರಿಸಿದ ಬಳಿಕವೇ ಭಾರತದಲ್ಲೂ ಮೊದಲ ಬಾರಿಗೆ 3 ಅಂಕಿ ಸಾಧನೆಯನ್ನ ಮಾಡಿದ್ರು. ಅದು ಅವರ 2ನೇ ತವರಿನಲ್ಲಿ. ಹಾಗಿದ್ರೆ ಯಾವುದದು 2ನೇ ತವರು ಅಂದ್ರೆ ಬೆಂಗಳೂರು. ಹೌದು, ಬೆಂಗಳೂರಿನಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ 5ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಿ ತಮ್ಮ ವೃತ್ತಿ ಜೀವನದ 2ನೇ ಹಾಗೂ ಭಾರತದಲ್ಲಿ ಮೊದಲ ಶತಕವನ್ನು ಬಾರಿಸಿದ್ರು. ವಿರಾಟ್ ಕೊಹ್ಲಿ ತಮ್ಮ ಕೊನೆಯ ಟೆಸ್ಟ್ ಶತಕವನ್ನು ಆಸ್ಟ್ರೇಲಿಯಾ ವಿರುದ್ಧ ಬಾರಿಸಿದ್ರು. ಇನ್ನು ವಿರಾಟ್ ಭಾರತದಲ್ಲಿ ಹಾಗೂ ವಿದೇಶದಲ್ಲಿ ಎಷ್ಟು ಶತಕವನ್ನು ಬಾರಿಸಿದ್ದಾರೆ ಅಂತ ನೋಡೋದಾದರೆ, ವಿರಾಟ್ ಕೊಹ್ಲಿ ಭಾರತದಲ್ಲಿ ಆಡಿದ 55 ಪಂದ್ಯಗಳಲ್ಲಿ 14 ಶತಕ ಬಾರಿಸಿದರೆ ವಿದೇಶದಲ್ಲಿ 66 ಪಂದ್ಯಗಳನ್ನು ಆಡಿ 16 ಶತಕ ಸಿಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾವನ್ನು ಸಖತ್ ಇಷ್ಟಪಡ್ತಾರೆ. ಇವರನ್ನ ಬೇಟೆಯಾಡೋಕೆ ಕೊಹ್ಲಿಗೆ ಏನೋ ಒಂದು ರೀತಿಯ ಖುಷಿ. ಮೊದಲ ಟೆಸ್ಟ್ ಶತಕ ಹೊಡೆದ ಆಸ್ಟ್ರೇಲಿಯಾ ಕೊಹ್ಲಿಗೆ ಇಷ್ಟ ಆದರೆ ಭಾರತದಲ್ಲಿ ಮೊದಲ ಟೆಸ್ಟ್ ಶತಕ ಹೊಡೆದಿದ್ದು ಬೆಂಗಳೂರಿನಲ್ಲಿ. ಹಾಗಾಗಿ ಬೆಂಗಳೂರು ಮೇಲೆ ಕೊಹ್ಲಿಗೆ ಲವ್. ವಿರಾಟ್ ಕೊಹ್ಲಿ ಬೆಂಗಳೂರಿನ ಮನೆ ಮಗ ಅನ್ನೋದು ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.